ಸಿಲಿಕಾನ್ ಸಿಟಿಯಲ್ಲಿ ಮಾಂಸ ಮಾರಾಟಗಾರರಿಗೆ ಜಿಬಿಎ ಸದ್ದಿಲ್ಲದೆ ಶಾಕ್ ಕೊಟ್ಟಿದೆ. ಚಿಕನ್ ಮಟನ್ ತ್ಯಾಜ್ಯ ವಿಲೇವಾರಿಗೆ ಹೊಸ ನಿಯಮವನ್ನ ಜಾರಿಗೆ ತಂದಿದ್ದು, ಪ್ರತಿ ಕಿಲೋ ಮಾಂಸ ತ್ಯಾಜ್ಯಕ್ಕೆ ₹5 ವಸೂಲಿಗೆ ಹೊರಟಿದೆ. ಆ ಮೂಲಕ ತನ್ನ ಬೊಕ್ಕಸವನ್ನ ತುಂಬಿಕೊಳ್ಳಲು ಈಗ ಮುಂದಾಗಿರೋದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಮಾಂಸದ ವ್ಯಾಪಾರಿಗಳಿಗೆ ಶಾಕ್ ಕೊಟ್ಟ ಜಿಬಿಎ. ಇನ್ಮುಂದೆ ಕೆಜಿ ಮಾಂಸ ತ್ಯಾಜ್ಯಕ್ಕೆ ವ್ಯಾಪಾರಿಗಳು ಕಟ್ಟಬೇಕು ಶುಲ್ಕ. ಬೃಹತ್ ಆಕಾರವಾಗಿ ಬೆಳೆದಿರೋ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಅದರಲ್ಲಿ %40 ತ್ಯಾಜ್ಯ ಕೇವಲ ಮಾಂಸ ಮಾರಾಟ ಮಾಡೋದರಿಂದಲೇ ಉತ್ಪತ್ತಿಯಾಗ್ತಾ ಇದೆ ಅನ್ನೋದನ್ನ ಸ್ವತಃ ಜಿಬಿಎನೇ ಒಪ್ಪಿಕೊಂಡಿದೆ. ಕಂಡಲ್ಲಿ ಮಾಂಸದ ತ್ಯಾಜ್ಯ ಎಸೆಯಲಾಗ್ತಾ ಇದೆ ಅನ್ನೋ ಆರೋಪಗಳ ಬೆನ್ನಲ್ಲೇ ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಂದರೆ BSWML ಸದ್ದಿಲ್ಲದೆ ಮಾಂಸ ಮಾರಾಟಗಾರರಿಗೆ ಒಂದು ದೊಡ್ಡ ಶಾಕ್ ನೀಡಿದೆ. ಹೌದು, ಮಾಂಸದ ತ್ಯಾಜ್ಯ ವಿಲೇವಾರಿಗೆ BSWML ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇನ್ಮುಂದೆ ಪ್ರತಿ ಅಂಗಡಿಗಳಿಂದ ಸಂಗ್ರಹಿಸೋ ಪ್ರತಿ ಕಿಲೋಗ್ರಾಂ ಮಾಂಸದ ತ್ಯಾಜ್ಯಕ್ಕೆ ₹5 ಶುಲ್ಕ ನಿಗದಿ ಮಾಡಲಾಗಿದೆ. ಈಗಾಗಲೇ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಮಾರತಹಳ್ಳಿ ಹಾಗೂ ದೊಡ್ಡನೆ ಕುಂದಿ ವಾರ್ಡ್ಗಳಲ್ಲಿ BSWML ಸಿಬ್ಬಂದಿ ಈ ಹೊಸ ನಿಯಮದಡಿ ನೋಟಿಸ್ ಅನ್ನ ಕೊಟ್ಟು ಶುಲ್ಕ ಸಂಗ್ರಹವನ್ನ ಆರಂಭಿಸಿದ್ದಾರೆ. ಆದರೆ ಪಾಲಿಕೆಯ ಈ ಸದ್ದಿಲ್ಲದ ನಡೆ ಈಗ ವ್ಯಾಪಾರಿಗಳ ಅಸಮಾಧಾನಕ್ಕೆ ಹೊರಹಾಕ್ತಾ ಇದ್ದಾರೆ. ಪ್ರತಿ ಕಿಲೋ ತ್ಯಾಜ್ಯಕ್ಕೆ ₹5 ಶುಲ್ಕ ವಸೂಲಿ ಮಾಡೋದಕ್ಕೆ ವ್ಯಾಪಾರಿಗಳ ವಿರೋಧವೇನೂ ಇಲ್ಲ. ಆದರೆ ಅಸಲಿ ಸಮಸ್ಯೆ ಇರೋದೇ ಇಲ್ಲಿ. ಅಂಗಡಿಗಳಲ್ಲಿ ಮಾಂಸವನ್ನ ಸ್ವಚ್ಛಗೊಳಿಸುವಾಗ ನೀರನ್ನ ಬಳಕೆ ಮಾಡಲಾಗುತ್ತೆ. ಹೀಗೆ ಕ್ಲೀನ್ ಮಾಡಿದಾಗ ತ್ಯಾಜ್ಯದ ಬಕೆಟ್ಗೆ ನೀರು ಸಹ ಸೇರಿಕೊಳ್ಳುತ್ತೆ. ಇದರಿಂದ ಕಸದ ತೂಕ ವಿಪರೀತ ಹೆಚ್ಚಾಗುತ್ತೆ. BSWML ಅಧಿಕಾರಿಗಳು ಕಸದ ಜೊತೆಗೆ ಈ ನೀರಿನ ತೂಕವನ್ನ ಸೇರಿಸಿ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ಸಣ್ಣ ಪುಟ್ಟ ಅಂಗಡಿಯವರು ತಿಂಗಳಿಗೆ ಕನಿಷ್ಠ ₹10,000ವರೆಗೂ ಕೇವಲ ಕಸದ ಶುಲ್ಕವನ್ನೇ ಕಟ್ಟಬೇಕಾದ ಪರಿಸ್ಥಿತಿ ಬಂದೊದಗಿದೆ ಅಂತ ವ್ಯಾಪಾರಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯ ಈ ಹೊಸ ನಿಯಮದಿಂದ ಚಿಲ್ಲರೆ ಮಾಂಸ ಮಾರಾಟಗಾರರು ತೀವ್ರ ಕಂಗಾಲಾಗಿದ್ದಾರೆ. ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನ ಒಪ್ಪಿಕೊಂಡಿರೋ ವ್ಯಾಪಾರಿಗಳು ದಯವಿಟ್ಟು ಶುಲ್ಕವನ್ನ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ನೀರಿನ ತೂಕವನ್ನ ಹೊರತುಪಡಿಸಿ ಕಸವನ್ನ ತೂಕ ಮಾಡಿ ಅಂತ ಪಾಲಿಕೆಗೆ ಮನವಿ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಥವಾ ಜಿಬಿಎ ವ್ಯಾಪಾರಿಗಳ ನೆರವಿಗೆ ಬರುತ್ತಾ ಈ ನಿಯಮದಲ್ಲಿ ಬದಲಾವಣೆ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.